ವಿಜಯಪುರದ ಚಡಚಣ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ದರೋಡೆ ಮಾಡಿ ಚಿನ್ನ ತುಂಬಿಕೊಂಡಿದ್ದಂತ ಬ್ಯಾಗ್ ಪತ್ತೆ ಆಗಿರೋದು. ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದ ಮನೆ ಮೇಲೆ ಬ್ಯಾಗ್ ಪತ್ತೆ ಆಗಿದೆ. ಬ್ಯಾಗ್ನಲ್ಲಿ ಎಷ್ಟು ಚಿನ್ನ ನಗದು ಇದೆ ಅಂತ ಇದೀಗ ತನಿಖೆ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 16ರ ಸಂಜೆ 6:20ಕ್ಕೆ ನಡೆದಿದ್ದಂತ ದರೋಡೆ 2 ದಿನದ ಬಳಿಕ ದರೋಡೆ ಮಾಡಿದಂತ ಬ್ಯಾಗ್ ಇತ್ತಲ್ಲ, ಬ್ಯಾಗಲ್ಲೆಲ್ಲ ತುಂಬಿಸ್ಕೊಂಡು ಹೋಗಿದ್ರಲ್ಲ, ಆ ಬ್ಯಾಗ್ ಪತ್ತೆ ಆಗಿರೋದು. ಇದು ಹುಲಜಂತಿ ಗ್ರಾಮದ ಮನೆ ಮೇಲೆ ಎಸೆದು ಹೋಗಿರಬಹುದಾದ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 1,04,00,000 ನಗದು, 20 ಕೋಟಿ ಚಿನ್ನಾಭರಣವನ್ನ ಕದ್ದಿದ್ರು. ಚಡಚಣ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿತ್ತು. ನೋಡಿ, ಇಲ್ಲಿ ಮಹಾರಾಷ್ಟ್ರದಿಂದ ಬಂದು ದರೋಡೆಯನ್ನ ಮಾಡಿರಬಹುದು ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗ್ತಾ ಇತ್ತು, ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇತ್ತು. ಆ ನಿಟ್ಟಿನಲ್ಲಿಗೆ ತನಿಖೆಯನ್ನ ಕೂಡ ನಡೆಸಲಾಗ್ತಿತ್ತು. 8 ಅಧಿಕಾರಿಗಳ ತಂಡವನ್ನ ಕೂಡ ಇಲ್ಲಿ ರಚನೆ ಮಾಡಲಾಗಿತ್ತು. ಮೊದಲಿಗೆ ಬ್ಯಾಂಕಿಗೆ ಕನ್ನ ಹಾಕೋಕೆ ಬಂದವರು 5 ಜನ, ಬ್ಯಾಂಕ್ ಒಳಗಡೆ ನುಗ್ದವರು 3, ಹೊರಗಡೆ ಇದ್ದವರು 2 ಅನ್ನೋದನ್ನು ಹೇಳಲಾಗಿತ್ತು. ಒಬ್ರು ಮಾತ್ರ ಕಾರಲ್ಲಿ ಬಂದಿದ್ರು, ಅವರು ಕಾರ್ನ ಬಿಟ್ಬಿಟ್ಟು ಅಲ್ಲೇ ಎಸ್ಕೇಪ್ ಆಗಿದ್ರು. ಇನ್ನು ಉಳಿದವ್ರು ಬೈಕ್ನಲ್ಲಿ ಬಂದಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಒಂದು ಬ್ಯಾಗ್ ಪತ್ತೆ ಆಗಿರೋದು. ಯಾಕೆ ಇಲ್ಲಿ ಬಿಸಾಕ್ ಹೋದ್ರು, ಈ ಮನೆ ಮೇಲೆ ಯಾಕೆ ಬಿಸಾಕ್ ಹೋದ್ರು, ಈ ಬಿಸಾಕಿ ಹೋಗೋದಾಗಿದ್ರೆ ಕಳ್ತನ ಯಾಕೆ ಮಾಡಿದ್ರು, ಅಥವಾ ಅವರಲ್ಲೇ ಏನಾದ್ರು ಕಚ್ಚಾಟ ಶುರು ಆಯಿತಾ, ಅಥವಾ ಬಂಧನದ ಭೀತಿ ಎದುರಾಯಿತಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ವೆಹಿಕಲ್ಸ್ ಬಿಟ್ಟು ಹೋಗಿದ್ರು, ಇದೀಗ ನೋಡಿದ್ರೆ ಬ್ಯಾಗ್ ಒಂದು ಪತ್ತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ತನಿಖೆಯನ್ನು ಕೂಡ ಚುರುಕುಪಡಿಸಲಾಗಿದೆ. ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಬ್ಯಾಗಲ್ಲಿ ಎಷ್ಟು ಮೌಲ್ಯದ ಚಿನ್ನಾಭರಣಗಳಿದೆ ಅನ್ನೋದು ಗೊತ್ತಾದರೆ ಇನ್ನು ಎಷ್ಟು ರಿಕವರಿ ಮಾಡ್ಕೊಳ್ಬೇಕಾಗತ್ತೆ ಅನ್ನೋದು ಕೂಡ ಗೊತ್ತಾಗಲಿದೆ. ಬಟ್ ಬ್ಯಾಗ್ ಅಂತೂ ಪತ್ತೆ ಆಗಿದೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಇದೇ ಬ್ಯಾಗು ಮನೆ ಮೇಲೆ ಬಿಸಾಕಿ ಹೋಗಿದ್ರು. ಸೊ ಅದನ್ನು ಮಾಹಿತಿ ತಿಳಿಸಿದ್ದಾರೆ. ಹೀಗೆ ಮನೆ ಮೇಲೆ ಯಾವುದೋ ಒಂದು ಬ್ಯಾಗ್ ಬಿದ್ದಿದೆ, ನೋಡಿದ್ರೆ ಅದರಲ್ಲೆಲ್ಲ ಚಿನ್ನಾಭರಣ ಇದೆ ಅಂತ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಇದೀಗ ಪರಿಶೀಲನೆಯನ್ನು ಮಾಡಿ ಬ್ಯಾಗನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಚಿನ್ನ ತುಂಬಿದ್ದಂಥ ಬ್ಯಾಗು ಪತ್ತೆ ಆಗಿರೋದು. ಸೊ ಇದು ಈ ಬ್ಯಾಗಲ್ಲೇ ಕಂಪ್ಲೀಟ್ ಆಗಿ ಚಿನ್ನ ಇದೆಯೋ ಅಥವಾ ಇನ್ನೂ ಚಿನ್ನ ಸಿಗೋದು ಬಾಕಿ ಇದೆಯೋ, ಇದರಲ್ಲಿ ಎಷ್ಟಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗುತ್ತೆ. ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪೊಲೀಸರು ಈ ಆ್ಯಂಗಲ್ನಲ್ಲಿ ತನಿಖೆಯನ್ನು ಮುಂದುವರಿಸಿದ್ದಾರೆ. CCTV ವಿಜುವಲ್ಸು ಹಾಗೆಯೇ ಬ್ಯಾಂಕ್ನ ಸಿಬ್ಬಂದಿ ಇವರೆಲ್ಲರ ಬಳಿ ಮಾಹಿತಿಯನ್ನು ಕಲೆ ಹಾಕಲಾಗಿತ್ತು. ಹಿಂದಿ ಮಾತಾಡ್ತಾ ಇದ್ರು ದರೋಡೆಕೋರರು ಅನ್ನೋದನ್ನು ಕೂಡ ಹೇಳಲಾಗಿತ್ತು. ಹಾಗಾಗಿ ಮಹಾರಾಷ್ಟ್ರ ಮೂಲದವರು ಇರಬಹುದು ಅನ್ನುವಂಥ ಶಂಕೆ ವ್ಯಕ್ತಪಡಿಸಲಾಗಿತ್ತು. ಮಹಾರಾಷ್ಟ್ರದ ಪೊಲೀಸರಿಗೂ ಕೂಡ ಮಾಹಿತಿ ನೀಡಲಾಗಿತ್ತು. ಎಲ್ಲ ಕಡೆಯಲ್ಲೂ ಕೂಡ ತನಿಖೆಯನ್ನು ಚುರುಕುಪಡಿಸಲಾಗಿತ್ತು. ಇದೀಗ ಬ್ಯಾಗ್ ಒಂದು ಪತ್ತೆ ಆಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಬ್ಯಾಗು. ಈ ಬ್ಯಾಗಲ್ಲಿ ಎಷ್ಟು ಮೌಲ್ಯದ ಚಿನ್ನಾಭರಣ ಸಿಕ್ಕಿದೆ, ಇನ್ನೂ ಎಷ್ಟು ಸಿಗಬೇಕಾಗಿದೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಇದೀಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಬ್ಯಾಗ್ನಲ್ಲಿ ಎಷ್ಟು ಚಿನ್ನಾಭರಣ ಆಗಿದೆ, ಏನು ಎತ್ತ ಮಾಹಿತಿ ಸಿಕ್ಕಿದೆಯಾ? ನಿಧಿ, ಈಗ ಏನು ವಿಜಯಪುರ ಜಿಲ್ಲೆಯ ಚಡಚಣದಲ್ಲಿ ನಡೆದಂತ SBI ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಸುಳಿವು ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗ ಏನು ಮಹಾರಾಷ್ಟ್ರದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹುಲಜಂತಿ ಗ್ರಾಮದಲ್ಲಿ ಒಂದು ಮನೆ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ. ಬ್ಯಾಗ್ ನಲ್ಲಿ ಏನೆಲ್ಲ ಇದೆ, ಎಷ್ಟು ಹಣ ಇದೆ, ಎಷ್ಟು ಚಿನ್ನಾಭರಣ ಇದೆ ಅನ್ನೋ ಅಂಶ ಅದು ಇನ್ನೂ ಕೂಡ ಖಚಿತ ಆಗಬೇಕಾಗಿದೆ, ಅಥವಾ ಖಾಲಿ ಬ್ಯಾಗ್ ಇದೆ ಅನ್ನೋದು ವಿಚಾರ ಕೂಡ ಸ್ಪಷ್ಟವಾಗಬೇಕಾಗಿದೆ. ಸದ್ಯಕ್ಕೆ ಏನಂದ್ರೆ ಈ ಒಂದು ಬ್ಯಾಗ್ ಸಿಕ್ಕಿರ್ತಕ್ಕಂಥದ್ದು ಈಗ ಏನು 11ವರೆಗೆ ಏನು ವಿಜಯಪುರ SP ಒಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಸಿಕ್ಕಿದೆ ಅನ್ನೋಂಥ ಅಂಶ ಕೂಡ ಇಲ್ಲಿ ಏನು ಈ ಪತ್ರಿಕಾಗೋಷ್ಠಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಏನಂದ್ರೆ ಈಗಾಗಲೇ ಏನು 3 ಜನ ಆರೋಪಿಗಳಿಂದ ಇವತ್ತು ಬ್ಯಾಂಕ್ ದರೋಡೆ ಮಾಡಲಾಗಿತ್ತು. 1,05,00,000 ನಗದು ಹಣ ಸೇರಿದಂತೆ 20 ಕೆಜಿಯ ಒಟ್ಟು 20 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಲೂಟಿ ಮಾಡಿಕೊಳ್ಳಲಾಗಿತ್ತು. ಇಡೀ ಬ್ಯಾಂಕ್ ನಲ್ಲಿ ದರೋಡೆ ಒಟ್ಟು 21 ಕೋಟಿ ರೂಪಾಯಿ ಮೌಲ್ಯದ ದರೋಡೆ ಆಗಿದೆ ಅಂತ ಹೇಳಿ ಬ್ಯಾಂಕ್ ಮ್ಯಾನೇಜರ್ ತಾರಕೇಶ್ವರ್ ಒಂದು ದೂರನ್ನು ಕೂಡ ಕೊಟ್ಟಿದ್ರು. ಅದನ್ನ ಆಧರಿಸಿ ಜೊತೆಗೆ CCTV ಫುಟೇಜ್ ಸೇರಿದಂತೆ ಏನೆಲ್ಲ ಪ್ರಾಥಮಿಕ ಮಾಹಿತಿಗಳನ್ನ ಕಲೆ ಹಾಕಲಾಗಿದ್ದು ಆ ಒಂದು ಮಾಹಿತಿ ಆಧರಿಸಿ ಆರೋಪಿಗಳನ್ನ ಈಗ ಬಂಧಿಸೋದಕ್ಕೆ ಪೊಲೀಸ್ ಕೂಡ ಜಾಲ ಬೀಸಿದ್ದಾರೆ. ಪೊಲೀಸರು ನಿರಂತರವಾಗಿ ಕಾರ್ಯಾಚರಣೆ ನಡೆಸಿರ್ತಕ್ಕಂಥ ಭಾಗವಾಗಿ ಈಗ ಏನು ಸೋಲಾಪುರ ಜಿಲ್ಲೆಯ ಹುಲಜಂತಿ ಗ್ರಾಮದ ಮನೆಯೊಂದರ ಮೇಲೆ ಒಂದು ಬ್ಯಾಗ್ ಸಿಕ್ಕಿರ್ತಕ್ಕಂಥದ್ದು. ಅದೇ ಮನೆ ಮೇಲೆ ಏನಾದ್ರು ಆರೋಪಿಗಳು ಬ್ಯಾಗ್ ಎತ್ತು ಹೋಗಿದಾರಾ ಅಥವಾ ಖಾಲಿ ಬ್ಯಾಗ್ ಎತ್ತಿದಾರಾ ಅಥವಾ ಅದರಲ್ಲಿ ಹಣ ಮತ್ತು ಚಿನ್ನಾಭರಣ ಇದೆಯಾ ಅನ್ನೋ ಅಂಶ ಕೂಡ ಈಗ ಪೊಲೀಸರು ಏನು SP ಸುದ್ದಿಗೋಷ್ಠಿಯಲ್ಲಿ ಈ ಒಂದು ಮಾಹಿತಿಯನ್ನು ಖಚಿತಪಡಿಸಬೇಕಾಗುತ್ತೆ. ಸದ್ಯಕ್ಕೆ ಈ ಒಂದು ಏನು SBI ಬ್ಯಾಂಕ್ ನ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ಒಂದಿಷ್ಟು ಸುಳಿವು ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು.
ನೀತಿ ಜೊತೆಗೆ ಆರೋಪಿಗಳು ಮಹಾರಾಷ್ಟ್ರ ಮೂಲದವರು ಅನ್ನುವಂತ ಕಾರಣಕ್ಕಾಗಿ ಈಗ ಮಹಾರಾಷ್ಟ್ರದ ಏನು ಗಡಿಯಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಾದಂಥ ಸೊಲ್ಲಾಪುರ ಆಗಿರ್ಬೋದು, ಸಾಂಗ್ಲಿ ಆಗಿರ್ಬೋದು, ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಈಗ ಆರೋಪಿಗಳ ಹುಡುಕಾಟ ಕೂಡ ಒಂದು ಪೊಲೀಸರು ಮುಂದುವರಿಸಿದ್ದಾರೆ ನೀತಿ. ಶ್ರೀಧರ್, ಒಂದು ವೆಹಿಕಲ್ಸ್ ಕೂಡ ಬಿಟ್ಟು ಹೋಗಿದ್ರು, ಅದರ ಡೀಟೇಲ್ಸನ್ನು ಪಡ್ಕೊಂಡಿದ್ರ ಅಂದರೆ ಅದು ಯಾರಿಗೆ ಸೇರಿದ್ದು, ಏನು ಗೆತ್ತಾ ಅಂತ, ಜೊತೆಗೆ ಅದು ಫೇಕ್ ಅಥವಾ ಅದು ಕೂಡ ಕದ್ದಿರೋ ವೆಹಿಕಲ್ಸ್, ಈ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ನೀತಿ ಒಂದು ಕರ್ನಾಟಕ ಪಾಸಿಂಗ್ ಇರ್ತಕ್ಕಂಥ ಒಂದು ವೆಹಿಕಲ್ ಕೂಡ ಸಿಕ್ಕಿತ್ತು. ಆ ಒಂದು ವೆಹಿಕಲ್ ನ ಸಂಪೂರ್ಣ ಮಾಹಿತಿಯನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಈಗ ತನಿಖಾ ಹಂತದಲ್ಲಿ ಇರ್ತಕ್ಕಂಥ ಕಾರಣಕ್ಕಾಗಿ ಪೊಲೀಸರು ಹೆಚ್ಚಿನ ಮಾಹಿತಿಯನ್ನ ಬಿಟ್ಕೊಡ್ತಾರೆ. ಯಾಕಂದ್ರೆ ಈಗ ಆರೋಪಿ ಹಿಡಿಬೇಕಾದಂತ ಬಹಳ ಒಂದು ಒತ್ತಡ ಪೊಲೀಸ್ ಇಲಾಖೆ ಮೇಲಿದೆ. ಆ ಒಂದು ಕಾರಣಕ್ಕಾಗಿ ತನಿಖೆ ಯಾವುದೇ ಭಾಗದ ಅಂಶಗಳನ್ನ ಅದನ್ನ ಎಲ್ಲಿಗೂ ಕೂಡ ಪೊಲೀಸರು ಬಿಟ್ಟುಕೊಡ್ತಾ ಇಲ್ಲ. ಆದ್ರೆ ಈಗ ತನಿಖೆಯ ಭಾಗವಾಗಿ ಸಿಕ್ಕಂತ ವಾಹನ ಮಾಲೀಕರು ಯಾರು, ವಾಹನದ ಯಾವಾಗ ಈ ಒಂದು ವಾಹನವನ್ನ ಯಾರಿಗಾದ್ರು ಮಾರಾಟ ಮಾಡಿದ್ರ, ಅಥವಾ ಈ ವಾಹನ ಏನಾದ್ರು ಕದ್ದು ವಾಹನ ತೆಗೆದುಕೊಂಡು ಬಂದಿದಾರ, ಅಥವಾ ಈ ವಾಹನದ ಮಾಲೀಕರೇ ಒಂದು ದರೋಡೆಕೋರರಾಗಿದ್ದಾರ, ಎಲ್ಲಾ ಆಯಾಮದಲ್ಲಿ ಕೂಡ ಒಂದು ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಆರೋಪಿಗಳು ಮಹಾರಾಷ್ಟ್ರ ಮೂಲದವರು ಅನ್ನುವಂತ ಮಾಹಿತಿ ಪೊಲೀಸರಿಗೆ ಪ್ರಾಥಮಿಕವಾಗಿ ಸಿಕ್ಕಿದ್ರಿಂದ, ಜೊತೆಗೆ ವಾಹನ ಸೊಲ್ಲಾಪುರ ಅಂದ್ರೆ ವಾಹನ ಕರ್ನಾಟಕ ಪಾಸಿಂಗ್ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಸಾಕಷ್ಟು ಇಲ್ಲಿ ಗೊಂದಲಗಳಿದಾವೆ. ಅವೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸುವಂತ ಕೆಲಸವನ್ನ ವಿಜಯಪುರ ಪೊಲೀಸರು ಮಾಡ್ತಾ ಇದ್ದಾರೆ. ರೀತಿ ಈ ಒಂದು ಆರೋಪಿಗಳ ಬಂಧನಕ್ಕಾಗಿ 8 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಆಯಾ ತಂಡ ತನ್ನದೇ ಆದಂತ ಏನು ಜವಾಬ್ದಾರಿ ಇದೆ, ಜವಾಬ್ದಾರಿಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.